ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಇನ್ನೊಂದು ವಿಡಿಯೋಗೆ. ಸೊ ಸ್ನೇಹಿತರೆ, ಇವತ್ತು ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಕೂಡ ಪ್ರಯಾಣ ಇಲ್ಲ, ಟೂರ್ ಇಲ್ಲ. ಸೊ ನಮ್ಮದೇ ಆದಂಥ ಗಾಡಿ ಯಾವುದಂತ ಹೇಳಿದ್ರೆ ಟಿ ಟೆಂಪೋ ಟ್ರಾಲರ್, ಅದೇ ಕಾರಿಂಜೇಶ್ವರದ್ದು ಹೊಸ ಗಾಡಿ. ಸೊ ನೀವು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಅದ್ರ ಬಗ್ಗೆ ನಡೀತಾ ಇತ್ತು ಅಂತ ಎಡಿಟಿಂಗ್. ಸೊ ಕಂಪ್ಲೀಟಾಗಿ ಆಗಿದೆ. ನೀವು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ನೋಡಿದ್ರೆ ಅದು ಯಾವ ಥರ ಎಲ್ಲ ಕೆಲಸ ನಡೀತಿತ್ತು ಅಂತೇಳಿ. ಸೊ ಆ ವಿಡಿಯೋ ಕೂಡ ನಿಮಗೆ ಬರುತ್ತೆ. ಸೊ ಅದಕ್ಕಿಂತ ಫಸ್ಟಿಗೆ ಕೆಲಸ ಎಲ್ಲ ಆಗಿರುವಂಥ ವಿಡಿಯೋ ಹಾಕ್ತಿರೋದು ನಾನು. ಸೊ ಅದು ನೆಕ್ಸ್ಟ್ ಟೈಮ್ ಬರುವಂಥದ್ದು, ಅಂದರೆ ಇದು ಪಾರ್ಟ್ 2 ಅಲ್ಲಿ ಕೊಡ್ತೀನಿ ನಾನು. ಸೊ ಇವಾಗ ನಮ್ಮ ಗಾಡಿ ಯಾವ ಥರ ಆಗಿದೆ, ಯಾವ ಥರ ಇಲ್ಲ ಅಂತೇಳಿ ಅದನ್ನ ಬಗ್ಗೆ ನಿಮಗೆ ತೋರಿಸ್ತೀನಿ. ಸೊ ಇದಕ್ಕೆ ಎಷ್ಟು ಖರ್ಚಾಯಿತು ಅದನ್ನು ಕೂಡ ಹೇಳ್ತೀನಿ ನಿಮಗೆ ನಾವು. ಸೊ ಇನ್ನೂ ಹೇಳ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡಿ ವಿಡಿಯೋನ. ಸ್ನೇಹಿತರೆ, ಆವಾಗಲೇ ಹೇಳಿದಾಗೆ ಸೊ ನಾವು ಇವತ್ತು ನಮ್ಮ ಟೆಂಪೋ ಟ್ರಾಲರ್ ಆದಂತಹ ಇಲ್ಲಿದೆ ನೋಡಿ, ಕಾರಿಂಜೇಶ್ವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಸೊ ಈ ಗಾಡಿಯಲ್ಲಿ ನಾವಿರುವಂಥದ್ದು ಪೈಲಟ್ ಆಗಿ. ಸೊ ಇದು ಗಾಡಿ ಶೋರೂಮಿಂದ ಬಂದು ಅಲ್ಲೇ ತನಕ ಸೊ ನನ್ನ ಕೈಯಲ್ಲೇ ರನ್ ಆಗ್ತಿರುವಂಥದ್ದು. ಸೊ ಯಾವ ಥರ ಎಲ್ಲ ಬೇಕಿತ್ತು ನನಗೆ, ಸೊ ಆ ಟೈಪಲ್ಲಿ ನಾನು ಇದ್ದ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸೊ ಇದು ರೆಡಿ ಆಗ್ಲಿಕ್ಕೆ ನನಗೆ ಆಲ್ಮೋಸ್ಟ್ ಆಗಿ ಅಂತ ಹೇಳಿದ್ರೆ ಪೇಂಟಿಂಗ್ ಸಪ್ರೇಟು. ಸೊ ಅದಕ್ಕೂ ಸ್ವಲ್ಪ ಲೇಟ್ ಆಗಿದೆ. ಸೊ ಗಾಡಿ ಮೇನ್ ರೆಡಿ ಆಗಿ ನನಗೆ ಹಬ್ಬ ಅಂದರೆ ಒಂದು 20 ದಿನ ಟೈಮ್ ಹಿಡಿದಿದೆ. ಸೊ 20 ದಿನದ ಒಳಗೆ ನನಗೆ ಗಾಡಿ ರೆಡಿ ಆಗಿದೆ. ಸೊ ಇಷ್ಟೆಲ್ಲ ನಡೆದಿರುವಂಥದ್ದು. ಸೊ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಇದೆ. ಇದು ಸ್ಟಾರ್ಟಿಂಗ್ ಔಟರ್ ಲುಕ್ ಮಾತ್ರ. ಸೊ ಬನ್ನಿ ನಿಮ್ಗೆ ಯಾವ ಥರದಲ್ಲಿ ಆಗಿದೆ ಅದನ್ನೆಲ್ಲ ತೋರಿಸ್ಕೊಡುತ್ತೆ ನಾನು. ಸೊ ಫಸ್ಟ್ ಆಫ್ ಆಲ್ ಈ ಕ್ಯಾರಿಯರ್ ಮತ್ತು ಇದೆಲ್ಲ ಲಾಸ್ಟ್ ಟೈಮ್ ಇದ್ದಾಗನೇ ಇದೆ. ಸೊ ಏನು ಕೂಡ ಚೇಂಜಸ್ ಇಲ್ಲ. ಚೇಂಜಸ್ ಆಗಿರೋದು ಅಂತೇಳಿದರೆ ಇದಕ್ಕೆ ಬೆಂಗಳೂರಲ್ಲೇ ಬಂದುಬಿಟ್ಟು ಸ್ಕಾರ್ಪಿಯೋ ಬಾಡಿ ಅಂತ ಹೇಳ್ತಾರೆ. ಆಮೇಲೆ ರಿಯಲಾಗಿ ಹೇಳ್ಬೇಕಂತ ಹೇಳಿದ್ರೆ ಸ್ಕರ್ಟಿಂಗ್ ಬಾಡಿ ಅಂತ ಕೂಡ ಹೇಳ್ತಾರೆ. ಸೊ ಯಾವ ಥರ ಕರೀತಾರೆ ಅವ್ರವ್ರ ಕಡೆ ಡಿಸ್ಟಿಕಲ್ಲಿ ಚೇಂಜಸ್ ಇರುತ್ತೆ. ಸೊ ನಮ್ಮ ಕಡೆ ಇದಕ್ಕೆ TRD ಕಿಟ್ ಅಂತೇಳಿ ಕರೀತೇವೆ ನಾವು ಹೆಚ್ಚಾಗಿ. ಸೊ ಅದು ಇರುವಂಥದ್ದು. ಆಮೇಲೆ ಸ್ಕರ್ಟನ್ ಸೇಮ್ ಅದೇ ಥರ ಇತ್ತು ಮುಂಚೆ ಇದ್ದಾಗೇ. ಇನ್ನೊಂದು ಸ್ಟಿಕ್ಕರ್ ಕಟ್ಟಿಂಗ್ಸ್, ಇದು ಯಾವುದು ಕೂಡ ನಮ್ಮ ಗಾಡಿಯಲ್ಲಿ ಸ್ಟಿಕ್ಕರ್ಸಿಂಗ್ ಇರಲಿಲ್ಲ. ಸೊ ನಮ್ಮದು ಬೇಸಿಕ್ ಪ್ಲ್ಯಾನ್ ಆಗಿದೆ ಏನಂತ ಹೇಳಿದ್ರೆ ಫುಲ್ಲಾಗಿ ಗಾಡಿನ ವೈಟ್ ಆ್ಯಂಡ್ ವೈಟಲ್ಲಿ ಇಡುವ ಅಂತೇಳಿ. ಸೊ ವೈಟ್ ತುಂಬ ಜಾಸ್ತಿ ಆದರೆ ಶೈನಿಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದರಲ್ಲಿ ಕಾಂಬಿನೇಷನಲ್ಲಿ ಮಿಕ್ಸ್ ಮಾಡಿದ್ದೀವಿ. ಸೊ ಅದನ್ನು ಕೂಡ ಕಾಮೆಂಟ್ ಮಾಡಿ ಯಾವ ಥರ ಕಾಣ್ತಿದೆ ಅಂತೇಳಿ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ. ಆಮೇಲೆ ಇದು ಕೂಡ ಎಕ್ಸ್ಟ್ರಾ, ಈ ಲೈಟ್ ಕೂಡ ಎಕ್ಸ್ಟ್ರಾ ಇದು. ಸೊ ಇದರಲ್ಲಿ ಪಾರ್ಕಿಂಗ್ ಮತ್ತು ಇಂಡಿಕೇಟರ್ ಎರಡೂ ಕೂಡ ಅವೈಲೇಬಲ್ ಇದೆ ನಮಗೆ. ಅಂದರೆ ಎರಡೂ ಕೂಡ ಹಾಕೊಳ್ಬೋದು. ಆಮೇಲೆ ಹೊಸದಾಗಿ ಕಾರಿಂಜೇಶ್ವರ ಅಂತೇಳಿ ಇದೊಂದು ನೇಮ್ ಬೋರ್ಡ್. ಸೊ ತುಂಬ ಕುತ್ಕೊಂಡು ಸೆಲೆಕ್ಟ್ ಮಾಡಿ ಇದಕ್ಕೆ ಮ್ಯಾಚ್ ಆಗುವಂಥದ್ದು ನಾನು ಹುಡುಕಿ ಮಿನಿಮಮ್ ಒಂದು ಅರ್ಧ ಗಂಟೆ ಹೋಗಿದೆ ಅಂತ ಹೇಳ್ಬೋದು ಗುರು. ಸೊ ಇನ್ನೇನಿಲ್ಲ. ಇನ್ನೊಂದು ಬರಲಿಕ್ಕೆ ಬಾಕಿ ಅಂತ ಹೇಳಿದ್ರೆ ಬ್ಯಾಗ್ ವೀಲ್ ಒಂದು ಆಗಬೇಕು. ಸೊ ಅದು ಇನ್ನು ಫ್ಯೂಚರಲ್ಲಿ. ಸೊ ಅದೊಂದು ಕೆಲಸ ಬಾಕಿ. ಆಮೇಲೆ ಮ್ಯಾಟ್ ಒಂದು, ಸೊ ಅದು ಕೂಡ ಬಾಕಿ ಇದೆ, ಅದೆರಡು ಬಾಕಿ. ಆಮೇಲೆ ನನಗೆ ಇಷ್ಟವಾದಂಥ ದೇವರು ಹನುಮಾನ್ ಚಿತ್ರ. ಸೊ ಕಾಡಿ ಬೇಡಿ ಹಾಕಿಸ್ಕೊಂಡಿರುವಂಥದ್ದು. ಸೊ ಇದು ನೋಡಿ ಯಾವ ಥರ ಇದೆ ಅಂತೇಳಿ. ಸೊ ಇದಕ್ಕೆ ಏನಂತ ಹೇಳಿದ್ರೆ ಮ್ಯಾಚಿಂಗಲ್ಲಿ ಸ್ವಲ್ಪ ಇರಲಿ ಅಂತೇಳಿ, ಅಂದರೆ ಇಲ್ಲಿ ಕೂಡ ಸಿಲ್ವರ್ ಕೊಟ್ಟಿರೋದು ನಾವು ಕೆಳಗಡೆ. ಸೊ ಇದು ಕೂಡ ಸಿಲ್ವರ್ ಆಗಿ, ಅಂದರೆ ಡಾರ್ಕ್ನೆಸ್ ಬೇಡ ಅಂತೇಳಿ. ಸೊ ಇದೊಂದು. ಆಮೇಲೆ ಮೇಲ್ಗಡೆ ಮುಂಚೆ ಇದ್ದಾಗೇ ಇದು ವೈಟ್ ಹಾಕ್ಸು, ಅದು ಸೇಮ್ ಟು ಸೇಮ್ ಅದಕ್ಕೂ ಕೂಡ ಪೇಂಟಿಂಗ್ ಕೊಟ್ಟು ಈ ಕಡೆ. ಆಮೇಲೆ ಬ್ಯಾಕಲ್ಲಿ ಬಂದುಬಿಟ್ರೆ ಸೇಮ್ ಇದ್ದಾಗೇ. ಸೊ ಇದರದ್ದೇ ಬಾಡಿ ಲೈನ್ ಇರುವಂಥದ್ದು. ಇದೇ ಬಾಡಿ ಲೈನ್ ಕಂಟಿನ್ಯೂ ಆಗಿ ಇದಕ್ಕೆ ಬ್ಯಾಕ್ ಬಂಪರ್. ಕೆಲವೊಬ್ರು ಏನಂತ ಹೇಳ್ತಾರೆ ಅಂತಂದರೆ ಬೆಂಗಳೂರಲ್ಲಿ ಖಾಲಿ ಬ್ಯಾಕ್ ಬಂಪರ್ ಮಾತ್ರ ತಗೋತಾರೆ. ಸೊ ಅದಂತೇಳಿದ್ರೆ ಈ ಪಾರ್ಟ್ಸಿಂದ ಈ ಪಾರ್ಟ್ಸಿಗೆ ಸಪ್ರೇಟ್ ಇರುತ್ತೆ, ಇಲ್ಲಿಂದ ಅಲ್ಲಿಗೆ ಸಪ್ರೇಟ್ ಇರುತ್ತೆ. ಬಟ್ ನಾವು ಫುಲ್ಲೇ ಆಡಿಸ್ಕೊಂಡಿದ್ದೀವಿ. ಆಮೇಲೆ ಮೇಲೆ ಸೇಮ್ ಅದೇ ಚೇಂಜ್ ಆಗಿತ್ತು. ಆಮೇಲೆ ಈ ಹೆಸರು ನಾವು ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಮುಂಚೆ ಇಲ್ಲಿ ಮಾತ್ರ ಬರ್ತಿದ್ವಿ. ಸೊ ಈಗ ಇದನ್ನು ತುಂಬ ದೊಡ್ಡದಾಗಿ ತೊಗೊಂಡು ಇದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ ಸೇಮ್. ಆಮೇಲೆ ಇದು ಕೂಡ ಹೆಸರು ಲಾಸ್ಟ್ ಟೈಮ್ ನೋಡಿರ್ಬೋದು ನೀವು, ಅಪ್ಪು ಅಂತೇಳಿ. ಸೊ ನಮ್ಮ ಬಾಸನ್ನು ನಾವು ಅದೇ ಥರನೇ ಜಾಸ್ತಿ ಕರೆಯೋದು ಬೇಕೆಂತ. ಅದಾದ್ಮೇಲೆ ಎರಡು ಕೂಡ ಸೇಮ್, ಆ ಕಡೆ ಈ ಕಡೆ ಎರಡೂ ಥರ ಒಂದೇ. ಈ ಕಡೆ ಕೂಡ ಹನುಮಾನ್ ಸ್ಟಿಕ್ಕರ್ ಸೇಮ್ ಕಾರಿಂಜೇಶ್ವರ ಅಂತೇಳಿ. ಆಮೇಲೆ ಇಲ್ಲಿಗೆ ಮಾತ್ರ ಇದಕ್ಕೆ ಕರೆಕ್ಟಾಗಿ ಯಾರು ಕೂಡ ಕೊಟ್ಟಿಲ್ಲ ಅಂತ ತಿಳ್ಕೊತೀನಿ ನಾನು ಇಲ್ಲಿ ತನಕನೂ. ಈ ಥರ ಇದಕ್ಕೆ ಲೈನಿಗೆ ಹೆಚ್ಚಾಗಿ ನಾನು ನೋಡಿದ ಪ್ರಕಾರ ಡೀಟೇಲಿ. ಸೊ ಯಾರ್ದು ಇದ್ದರೆ ಕಮೆಂಟ್ಸ್ ಹಾಕಿ, ಆಲ್ರೆಡಿ ಇದೆ ಅಂತೇಳಿ. ಸೊ ನನ್ನ ಪ್ರಕಾರ ನಾನು ನೋಡಿದ ಅಂತೇಳಿ ಇದೊಂದು ಫಸ್ಟ್ ಟೈಮ್. ಸೊ ಇಷ್ಟು ಚಿಕ್ಕ ಲೈನಲ್ಲಿ ಇದೆಲ್ಲ ಜಾಸ್ತಿ ಬರೋದು ವೈಟಲ್ಲಿ ಇರ್ತಾರೆ. ಸೊ ನಾವು ಒಂದು ಇದಕ್ಕೆ ಬ್ಲ್ಯಾಕ್ ಫಿನಿಶಿಂಗ್ ಕೊಟ್ಟಿದ್ದೀವಿ ಅಷ್ಟೇ ಹೇಳ್ಬೋದು. ಆಮೇಲೆ ಮುಂದೆ ಮಿರರ್ ಸೇಮ್ ಕೊಂಬಿದೆ ಅದೇ ಥರ. ಇದಕ್ಕೆ ಕೂಡ ಸ್ಟಿಕ್ಕರ್ ಕಟ್ಟಿಂಗ್ ಅಂಟಿಸಿ ಅದಕ್ಕೆ ಪೇಂಟ್ ಹೊಡೆದು ಸ್ಟಿಕ್ಕರ್ ಕಟ್ಟಿಂಗ್ ಆಗಿರುವಂಥದ್ದು ಸೇಮ್ ಟು ಸೇಮ್. ಫಾರ್ಚುನರ್ ಕೊಂಬು, ಅದಕ್ಕೇನು ಹೇಳ್ತಾರೆ, ಬೋನೆಟ್ ಮಿರರ್, ಬೋನೆಟ್ ಮಿರರ್. ಆಮೇಲೆ ಹೆಡ್ಲೈಟ್ ಗಾಡಿ, ಇದು ಕೂಡ ಅದೇ ಮುಂಚೆ ಇದ್ದಾಗೇ. ಆಮೇಲೆ
ಸೇಮ್ ಇದು ಒಂಥರ ಇದಕ್ಕೆ ದೃಷ್ಟಿ ಇದೆ ಅಂತೇಳಿ ಕಟ್ಟಿದ್ದು. ಸೊ ಗಾಡಿ ನಿನ್ನೆ ಪೂಜೆ ಆಗಿರೋದ್ರಿಂದ ಇದೊಂದಾಯಿತು. ಆಮೇಲೆ ಗಾಡಿ ಕಂಪ್ಲೀಟಾಗಿ ಪೇಂಟ್ ಹೊಡೆದು ರೀಪಾಲಿಷ್ ಮಾಡಿಬಿಟ್ಟು ಸೊ ಇಟ್ಟಿದ್ದೀವಿ. ಯಾವ ಥರ ಅಂತ ಹೇಳಿದರೆ ಕಾರಿದ ಪೇಂಟ್ ಇದಕ್ಕೆ ಅಪ್ಲೈ ಮಾಡಿರೋದು ನಾವು. ಸೊ ಟಿ ಟಿಯಲ್ಲಿ ಟೆಂಪೋ ಟ್ರಾವೆಲರ್ ಶೋರೂಮ್ ಪೇಂಟನ್ನು ನಾವು ತೆಗೆಸಿ, ಅಂದರೆ ಇದ್ದ ಪೇಂಟನ್ನೇ ನಮಗೆ ಅಷ್ಟೊಂದು ಕ್ಲಾರಿಟಿ ಸಿಕ್ಕಿರಲಿಲ್ಲ ಪೇಂಟಲ್ಲಿ. ಕ್ಲಾರಿಟಿ ಅನ್ನೋದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಸೊ ಅದು ಸಿಕ್ಕಿರಲಿಲ್ಲ. ಸೊ ಅದಕ್ಕೋಸ್ಕರ ಮಾಡಿದೆ ಅಂತ ಹೇಳಿದ್ರೆ ಬೇರೆ ಪೇಂಟನ್ನು ನಾವು ಅಪ್ಲೈ ಮಾಡಿಸಿ ಸೊ ಈ ಪೇಂಟ್ ಆಗಿದೆ. ಸೊ ಅಂದರೆ ಮುಟ್ಟಿದಾಗೇ ತುಂಬ ನೈಸ್ ಥರ ಇದೆ. ಅದು ಇನ್ನೊಂದು ಭಯ ಏನಂತ ಹೇಳಿದ್ರೆ ಎಲ್ಲರೂ ಚೂರು ಲೈನ್ ಬಿದ್ದರೆ ಸ್ಕ್ರ್ಯಾಚ್ ಆಗೋಂಥ ಒಂಥರ ಭಯ ಇರುತ್ತೆ ಮಾತ್ರ. ಸೊ ಅಷ್ಟು ಸ್ಮೂತಾಗಿ ಪೇಂಟ್ ಆಗಿದೆ. ಪಾಲಿಶ್ ಕೂಡ ಡಬಲ್ ಸತಿ 2 ಸತಿ ಪಾಲಿಶ್ ಹೊಡಿಸಿದ್ದೀವಿ. ಸೊ ಅದೊಂದು ಹೇಳ್ಬೋದು. ಆಮೇಲೆ ಡ್ಯಾನ್ಸಿಂಗ್ ಬಾಲ್ ಲೈಟ್ ಒಂದು ಬರಲಿಕ್ಕಿದೆ ಬಾಕಿ, ಅದನ್ನು ಕೂಡ ಮಾಡ್ಸೋಕ್ಕೆ ಆರ್ಡರ್ ಕೊಟ್ಟಿದ್ದೀವಿ. ಅದು ಬಂದಮೇಲೆ ಹೇಳ್ತೀವಿ. ಸೊ ಇವಾಗ ಇಷ್ಟದೆಲ್ಲ ನೋಡಿದ್ರಲ್ಲ, ಇದು ಬಂದುಬಿಟ್ಟು ಔಟರ್ ಬಾಡಿ. ಸೊ ಔಟರ್ ಬಾಡಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇನ್ನೂ ಏನಾದರೂ ಕಮ್ಮಿ ಆಗಿದ್ರೆ ಹೇಳಿ. ಸೊ ಅದನ್ನು ಕೂಡ ಮುಂದೆ ಮಾಡಿಸೋಣ. ಸೊ ಫ್ಯೂಚರಲ್ಲಿ ನಮ್ಮ ಗಾಡಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಮಗೇನಾದ್ರು ಇಡಿಸಿದಾಗ ನೀವು ಹೇಳಿದ ಮೇಲೆ ಸಜೆಷನ್ ಕೊಟ್ಟ ಮೇಲೆ ಇಲ್ಲ ಅಣ್ಣ ನಿಮ್ಗೆ ಇನ್ನೂ ಈ ಥರ ಬೇಕಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ಮಾಡಿಸೋಣ. ಸೊ ಇಷ್ಟೊಂದಕ್ಕೆ ಹೊರಗೆ ನೋಡಿದ್ರಲ್ಲ, ಈಗ ಒಳಗೆ ಹೋಗೋಣ ಬನ್ನಿ ಒಳಗಡೆ ಯಾವ ಥರ ಇದೆ ಅದನ್ನು ನೋಡೋಣ. ಇಷ್ಟೊಂದು ಗಾಡಿ ಹೇಳಿದ್ವಿ. ಫಸ್ಟಿಗೆ ಈ ಸೀಟು, ಸೊ ಇದು ನಮ್ಮದು ಎಕ್ಸ್ಟ್ರಾ ಸೀಟು. ಯಾರಾದರೂ ಮುಂದೆ ಕುತ್ಕೊಳ್ಳೋರಿದ್ದರೆ ಸೊ ನಮ್ಮೊಟ್ಟಿಗೆ ಕಂಪ್ನಿ ಕೊಡೋರಿದ್ದರೆ ಸೀಟ್ ಅಪ್ಲೈ ಮಾಡ್ತೀವಿ. ಸೊ ಔಟ್ ಆಫ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಜಾಸ್ತಿ ರಿಮೂವ್ ಮಾಡ್ತೀವಿ. ಸೊ ಇನ್ನರ್ ಸ್ಟೇಟಲ್ಲಿ ನಾವು ಇದನ್ನು ಹಾಕಿರ್ತೀವಿ. ಇದಕ್ಕೆ ಕೂಡ ಟೈಮ್ ಇದೆ, ಯಾಕಂದರೆ ಎಕ್ಸ್ಟ್ರಾ ಸೀಟ್ ಆಗ್ತದೆ. ಸೊ ಹೋಗ್ಬೇಕಂತೇಳಿದ್ರೆ ಈ ಸೀಟನ್ನು ನಾವು ಬೆಂಡ್ ಮಾಡಿ ಹೋಗ್ಬೇಕು. ಆಮೇಲೆ ಇನ್ನೊಂದು ಈ ಗಾಡಿದು ಫುಲ್ ಮಾಹಿತಿ ನಿಮಗೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟಿಗೆ ವೆಲ್ಕಮ್ ಬರಬೇಕಾದ್ರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಸಿಗೋದೆ ವೆಲ್ಕಮ್ ಬೋರ್ಡ್ ನಮ್ಮದು. ಸೊ ಇದು ನಮಗೆ ರಾತ್ರಿ ಟೈಮಲ್ಲಿ ಇದು ಲೈಟ್ ಕೂಡ ಬರುತ್ತೆ. ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನಾನು. ಇವಾಗ ಕೂಡ ಲೈಟ್ ಹಾಕಿ ತೋರಿಸ್ತೀನಿ ಎಷ್ಟು ಬರುತ್ತೆ ಅಂತೇಳಿ. ಆಮೇಲೆ ರಾತ್ರಿ ಕೂಡ ನಿಮಗೆ ಒಂದು ಶಾಟ್ ತೋರಿಸ್ತೀನಿ ಯಾವ ಥರ ಕಾಣ್ತಿದೆ ರಾತ್ರಿ ಟೈಮಲ್ಲಿ ಅಂತೇಳಿದ್ರೆ. ಆಮೇಲೆ ಇನ್ನೊಂದು ನಾನು ಮೇಯ್ನಾಗಿ ಕೆಲಸ ಮಾಡಿಸ್ಕೊಡೋದು ಅಂತಂದರೆ ಎ ಸಿ ವೆಂಟ್. ಈ ಗಾಡಿ ಬಂದುಬಿಟ್ಟು ಎ ಸಿ ಆ್ಯಂಡ್ ನಾನ್ ಎ ಸಿ ಎರಡರಲ್ಲೂ ಕೂಡ ಓಡುತ್ತೆ. ಅಂದರೆ ಕೆಲವೊಬ್ಬರಿಗೆ ಎ ಸಿ ಬಾಡಿಗೆ ಬೇಕು, ಕೆಲವೊಬ್ಬರಿಗೆ ನಾನ್ ಎ ಸಿ ಬಾಡಿಗೆ ಬೇಕು. ಸೊ ಆ ಟೈಮಲ್ಲಿ ನಾವು ರೆಂಟಿಗೆ ಬಂದಾಗ ಎ ಸಿ ಆದಾಗ ಒಳ್ಳೆ ಎ ಸಿ ಆನ್ ಆಗಿರ್ತದೆ. ಆಮೇಲೆ ಈ ಸೀಟಲ್ಲಿ ನಮಗೆ ಹೆಚ್ಚಾಗಿ ಇಲ್ಲಿ ಕೂತ್ಕೊಳ್ಳೋರಿಗೆ ಎ ಸಿ ಸಿಗೋಲ್ಲ, ಯಾಕಂದರೆ ಇದು ಇರೋದು ಇಲ್ಲಿಂದ ಮುಂದ್ಗಡೆ ಮಾತ್ರ. ಇಲ್ಲೇ ಬಂದಾಗ ಎ ಸಿ ಸಿಗ್ಬೇಕಂದಾಗ ಇದನ್ನು ನಾವು ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದೀವಿ. ಇದೊಂದು ತುಂಬ ಹೆಲ್ಪು. ಈ ಕಡೆ ಸೀಟ್ ಅವ್ರಿಗಲ್ದೆ ಕೂಡ ನನಗೆ ಸಹ ಮಾಡಿಸ್ಕೊಂಡಿದ್ದೇನೆ. ಡ್ರೈವರ್ ಸೀಟ್ ಕೂಡ ಇರಲೇ ಇರ್ತೀವಿ. ಸೊ ಅದೇ ಥರ ಬ್ಯಾಕ್ ಸೈಡಲ್ಲಿ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ ನಾನು. ಆಮೇಲೆ ಇದು ಮೇಲೆ ಹೋಗಿದ್ದು. ಬನ್ನಿ ಒಳಗೆ ತೋರಿಸೋಣ. ಇವಾಗ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಗಾಡಿ ಬಂದುಬಿಟ್ಟು ನಿಮಗೆ ಹೇಳ್ಬೇಕಂತ ಹೇಳಿದ್ರೆ 12+1. ಸೊ ನಾವಂತ ಹೇಳಿದ್ರೆ 2 ಸೀಟ್ ಎಕ್ಸ್ಟ್ರಾ, ಒಂದು ಫಸ್ಟಿಗೆ ನಿಮಗೆ ಮುಂದೆ ತೋರಿಸಿದಾಗೆ, ಆಮೇಲೆ ಇನ್ನೊಂದು ಸೀಟ್ ಒಂದು ಎಕ್ಸ್ಟ್ರಾ. ಸೊ ಇದು ಈಗ ನಮಗೆ ಬಂದುಬಿಟ್ಟು ಹೇಳಿದ್ರೆ 14+1 ಥರ ಆಗಿದೆ. ಬಟ್ ಔಟ್ ಆಫ್ ಸ್ಟೇಷನ್ ಹೋಗ್ಬೇಕಾದ್ರೆ 12+1 ಅಂದರೆ RC ಬರುವಂಥ ಸೀಟನ್ನೇ ನಾವು ಹಾಕ್ಕೊಂಡು ಗ್ಯಾಸ್ ರನ್ ಮಾಡೋದು. ಹೇಳಿದಾಗೆ ನೋಡಿ, ಇದು ಕೂಡ ಹಿಂಗಡೆ ಕೂಡ ಎ ಸಿ ಇದೆ, ಡಬಲ್ ಎ ಸಿ. ಸೊ ಇಲ್ಲಿಂದ ಕೂಡ ಎ ಸಿ, ಆ ಕಡೆ ಸಹ ಎ ಸಿ. ಸೊ ವೆರಿ ಚಿಲ್ ಆಗುತ್ತೆ ಬೇಗ, ಯಾಕಂದರೆ ಶೋರೂಮ್ ಎ ಸಿ ಇದು. ಸೊ ಇಲ್ಲಿ ಕೂಡ ಕೆಳಗಡೆ ಎ ಸಿ ಬಿಟ್ಟಿದ್ದೀವಿ. ಸೊ ಇಲ್ಲೊಂದು ಎ ಸಿ ಇದೆ, ಈ ಕಡೆ ಕೂಡ ಕೆಳಗಡೆ ಇದೆ ಬ್ಯಾಕ್ ಸೈಡಲ್ಲಿ. ಆಮೇಲೆ ಮೇಯ್ನಾಗಿ ನಾವು ಮಾಡಿಸಿರುವಂಥದ್ದು ಹೇಳಿದರೆ ನ್ಯೂ ಡಿಸೈನ್ ಈ ಕಡೆದು ಟಾಪು. ಟಾಪ್ ಬಗ್ಗೆ ಹೇಳ್ತೇನೆ ನಿಮಗೆ ಲೈಟಿಂಗ್ಸ್ ಅದು. ಸೊ ಇದರ ಬಗ್ಗೆ ಕೂಡ. ಸೊ ನಾವು ಬ್ಯಾಕಲ್ಲಿ ಬಂದುಬಿಟ್ಟು ಲಯನ್ ಇದೆ ಚಿತ್ರ. ಹಾಗೆ ನಿಮಗೆ ಮುಂದೆ ಬರ್ತಿದ್ರೆ ಇದೆಲ್ಲ ಬಂದುಬಿಟ್ಟು ಫ್ಲವರ್ ಟೈಪಲ್ಲಿ ತೊಗೊಂಡಿರುವಂಥದ್ದು ನಾವು. ಸೊ ಫ್ರಂಟಲ್ಲಿ ನನಗೆ ಮೇಯ್ನಾಗಿ ಶಿವನ್ ಹಾಕಿಸ್ಕೊಂಡಿದ್ದೀನಿ, ಅಂದರೆ ನಂದಿ ಮತ್ತು ಶಿವ ಟೈಪಲ್ಲಿ ಬಂದಿದ್ದಾರೆ ಅಂತಿದ್ದು. ಆಮೇಲೆ ಇನ್ನೊಂದು ಪ್ರೀತಿಯಾಗಿ ನಮ್ಮ ಬಾಸ್ನವರ ಹಾಕೋದು ಫೋಟೋ, ಅಂದರೆ ಇದು ಚಾಯ್ಸೇಬಲ್, ನಿಮ್ಗೆ ಯಾವ ಥರದ್ದು ಬೇಕು ಆ ಥರ ಚಾಯ್ಸೇಬಲ್. ಸೊ ಥ್ಯಾಂಕ್ಸ್ ಟು ಬ್ಯಾಂಗ್ಳೂರವ್ರಿಗೆ. ಸೊ ಬ್ಯಾಂಗ್ಳೂರಲ್ಲಿ ಬಂದುಬಿಟ್ಟು ಸಿಂಗ್ಸಂದ್ರ ಹತ್ರ ಹೆಸರು ನೆನಪಿಗೆ ಬರ್ತಾಯಿಲ್ಲ, ಹೇಳ್ತೇನೆ ಅವ್ರು ಆಮೇಲೆ ನಾನು. ಸೊ ಅವರು ಆಮೇಲೆ ಸ್ಪೀಕರ್ ಬಂದುಬಿಟ್ಟು ನಮ್ಮದೆಲ್ಲ ಕೂಡ ಸೋನಿ, 4 ಸೋನಿ. ಆಮೇಲೆ ಊಫರ್ ಬಂದುಬಿಟ್ಟು JBL. ಆಮೇಲೆ ಸಿಸ್ಟಮ್ ಬಂದುಬಿಟ್ಟು ಬಾಯ್ನರ್. ನೆಕ್ಸ್ಟ್ ಆ್ಯಂಪ್ ಬಂದುಬಿಟ್ಟು ಸೋನಿ ಅವ್ರದ್ದೆ ಎಕ್ಸ್ಪ್ಲೋಡ್, ಅದು ಕೂಡ. ಸೊ ಈ ಥರ ಸಿಸ್ಟಮಲ್ಲಿ ಹಾಕ್ಸ್ಕೊಂಡಿದ್ದೀವಿ. ಸೊ ಇವಾಗ ನಿಮಗೆ ಲಗೇಜ್ ಇಡೋಕ್ಕೆ ಜಾಗ. ಸೊ ಇದು ಈ ಕಡೆ ಕೂಡ ರ್ಯಾಕ್ ಇದೆ. ಸೊ ಈ ಕಡೆ ಕೂಡ ರ್ಯಾಕ್ ಕೊಟ್ಟಿರುವಂಥದ್ದು, ಯಾಕಂದರೆ ಡಿಕ್ಕಿಯಲ್ಲಿ ಹೆಚ್ಚಾಗಿ ಸ್ಪೇಸ್ ಇರಲ್ಲ. ಸೊ ಜಾಸ್ತಿ ಲಗೇಜ್ ಕ್ಯಾರಿ ಮಾಡೋಕ್ಕಂತೇಳಿ. ಸೊ ಹ್ಯಾಂಡ್ ಬ್ಯಾಗ್ಸ್ ಏನಾದಿದ್ದಾಗ ಸೊ ಈ ಕಡೆ ನೀವು ಕ್ಯಾರಿ ಮಾಡ್ಬೋದು. ಇನ್ ಕೇಸ್ ಏನಾದರೆ ನಿಮ್ಮದು ಲಾಕರ್ಸ್ ಏನಾದರೂ ಬೇಕಾದಾಗ ಕೂಡ
ಇದು ಕೂಡ ಪ್ರಿಫರ್ ಆಗುತ್ತೆ ನಿಮಗೆ. ಲಾಕರ್ಸ್ ಕೂಡ ಇದೆ ಗಾಡಿಯಲ್ಲಿ. ಸೊ ಏನಾದ್ರು ಇಂಪಾರ್ಟೆಂಟ್ ಇದ್ದರೆ ಇಟ್ಕೊಳ್ಬೋದು ಅಂತೇಳಿ. ಆಮೇಲೆ ಸೀಟ್, ಎಲ್ಲ ಸೀಟ್ ಕೂಡ ಪುಷ್ ಬ್ಯಾಕ್ ಶೋರೂಮ್ ಸೀಟೇ, ಬಟ್ ಇದಕ್ಕೆಲ್ಲ ನಾವು ಕೂಡ ಎಕ್ಸ್ಟ್ರಾ ಕುಷನ್ ಕೊಟ್ಟು ಸೊ ನೋಡ್ತಿರ್ಬೋದು ಸೈಡಿಗೆ. ಸೊ ಇಲ್ಲೆಲ್ಲ ನಿಮಗೆ ಗ್ಯಾಪ್ ಥರ ದಪ್ಪಾಗಿ, ಸೊ ಇದು ಬೆಂಡ್ ಮಾಡಿ, ಸೊ ಇದು ನಿಮಗೆಲ್ಲ ಕೂಡ ಸೀಟ್ ಪುಷ್ ಬ್ಯಾಕ್ ಆಗುವಂಥದ್ದು ನೋಡಿ ಈ ಥರ ಬಿಟ್ಟರೆ. ಸೊ ಈ ಥರ ಇದೆ ಗಾಡಿ. ಆಮೇಲೆ ಪ್ಲಾಟ್ಫಾರ್ಮ್ ಇದು ಕೂಡ ವುಡ್ ಇದೆ, ಅಂದರೆ ಇದು ಎಕ್ಸ್ಟ್ರಾ ಹಾಕ್ಸಿರೋದು ನಾವು. ಶೋರೂಮ್ದು ಏನು ಬರುತ್ತಲ್ಲ ಅದನ್ನ ತೆಗೆದುಬಿಟ್ಟು ಎಕ್ಸ್ಟ್ರಾ ನಾವು ಇದು ಪ್ಲೈವುಡ್ ಹಾಕ್ಸಿರುವಂಥದ್ದು. ಸೊ ಸೀಟ್ ಕಲರಿಗೆ ಮತ್ತು ಇದಕ್ಕೆ ಕೂಡ ಕ್ರೀಮ್ ಕಲರ್ ಇರುವಂಥದ್ರಿಂದ ಮ್ಯಾಚೆ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಎಷ್ಟಾಗುತ್ತೆ ಅಂತೇಳಿ. ಸೊ ಇದು ನಾವು ಬೇಕಂತಾನೆ ಈ ಕಲರ್ ನಾವು ಅಂತ ಹೇಳಿದ್ರೆ ಸ್ವಲ್ಪ ಬ್ರೌನಿಶ್ ಆಗಿ ಇಲ್ಲಿ ಅಂದ್ರೆ ಹಾಕಿಸ್ಕೊಂಡಿದ್ದು, ಅಂದರೆ ಎಲ್ಲ ಒಂದೇ ಥರ ಆದರೆ ಸೀಟ್ ತುಂಬ ಕಲೆ ಆಗುತ್ತೆ ಅಂತೇಳಿ. ಆಮೇಲೆ ಸ್ಕರ್ಟನ್ ಇದು ಕೂಡ ಕ್ರೀಮ್ ಸೇಮ್, ಅಂದರೆ ವೈಟ್ ಆಗಿ ಡೀಸೆಂಟ್ ಆಗಿರಲಿ ಅಂತೇಳಿ ಇದೊಂದು ಕಾಂಬಿನೇಷನ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಲೈಟಿಂಗ್. ಸೊ ನೋಡಿ ನಾವು ಒಂದೊಂದೇ ಲೈಟ್ ಹಾಕ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ಆ ಲೈಟ್ ಬಗ್ಗೆ ಹೇಳ್ತಾ ಇರ್ತೀನಿ ನಾನು. ಸೊ ಇನ್ನು ಈ ಕಡೆ ಬಂದುಬಿಟ್ರೆ ನಮಗೆಲ್ಲ ಕೂಡ ಸ್ವಿಚಸ್ ಇಲ್ಲಿದೆ. ಸೊ ಡ್ರೈವರಿಗೆ ಮೋಸ್ಟ್ ಫ್ಯಾನ್ ಅವೈಲೇಬಲ್, ನಮಗೆ ಬೇಕೇ ಬೇಕದು. ಸೊ ಈಗ ಇನ್ವರ್ಟರ್ದು ಬೇರೆ ಇದೆ, ಅಂದರೆ ಡ್ಯಾನ್ಸಿಂಗ್ ಬಾಲ್ ಲೈಟ್ ಆಗಿರ್ಬೋದು ಅದು ಬೇರೆ ಇದೆ. ಬನ್ನಿ ನಿಮಗೆ ಲೈಟ್ ತೋರಿಸಿ. ಫಸ್ಟ್ ಲೈಟ್ ಬಂದ್ಬಿಟ್ಟು ನಮ್ಮದು ಈ ಲೈಟಿಂಗ್. ಈ ಕಡೆ ಮೇಲೆ ಏನು ಕಾಣ್ತಿದ್ದೆಲ್ಲ ಸಿಂಗಲ್ ಲೈಟ್ ಉದ್ದ ಇರುವಂಥದ್ದು. ಸೊ ಇದು ಬಂದ್ಬಿಟ್ಟು ಸಿಂಗಲ್ ಲೈಟಿಗೆ ಅಂತ ಹೇಳಿದ್ರೆ ರಾತ್ರಿ ಟೈಮಲ್ಲಿ ಯಾರಾದ್ರೂ ಇದ್ದಾಗ ಮಾತಾಡ್ತಿದ್ದಾಗ ಇದೊಂದು ಲೈಟ್ ಇರ್ಬೋದು. ಬಟ್ ಇದನ್ನು ಕೂಡ ನಾನು ಬಂದ್ಮೇಲೆ ತುಂಬ ಬ್ರೈಟ್ ಇರೋದ್ರಿಂದ ಸೊ ಹಗ್ಲೊತ್ತಲ್ಲಿ ನಿಮಗೆ ಎಷ್ಟು ಕಾಣಿಸ್ತಾ ಇದೆ. ಸೊ ರಾತ್ರಿ ಟೈಮಲ್ಲಿ ತುಂಬ ಬ್ರೈಟ್ ಇದೆ ಅದು. ಆಮೇಲೆ ಸೆಕೆಂಡ್ ಲೈಟ್ ಬಂದ್ಬಿಟ್ಟು ನಮ್ಮದು ಇನ್ನರ್ ಲೈಟ್, ಇದ್ರೊಳಗಿದ್ದು ದೇವರ್ದು ಏನಿದೆಲ್ಲ ಲೈಟ್ ಇದಕ್ಕೆ ಮತ್ತೆ ಲಾಸ್ಟ್ ಇದಕ್ಕೆ. ಸೊ ಇದೆರಡಕ್ಕೆ ತಗೊಳುತ್ತೆ ಅದು ಲೈಟ್. ಆಮೇಲೆ ಥರ್ಡ್ ಒನ್ ಬಂದ್ಬಿಟ್ಟು ನೋಡಿ ಪಿಂಕಿಶ್ ತಗೊಂಡಿದ್ದೀವಿ. ಈ ಕಲರ್ಗೆ ಮ್ಯಾಚಿಂಗ್ ಆಗುವಂಥದ್ದು ಅಂತ ಹೇಳಿ ನಮಗೆ ಪಿಂಕಿಶಲ್ಲಿ. ಫೋರ್ತ್ ಒನ್ ನಮಗೆ ರೋಸ್, ಅಂದರೆ ಹೂವಿದೇನಿದೆಯಲ್ಲ ಸೊ ಅದರೊಳಗೆ ಕೊಟ್ಟಿದ್ದೇವೆ ಅದನ್ನು ಲೈಟ್ ನಾವು, ಅಂದರೆ ಗೋಲ್ಡನ್ ಟೈಪಲ್ಲಿ. ಅದಕ್ಕೆ ಕ್ರೀಮಿಗೆ ಮತ್ತು ಗೋಲ್ಡನ್ಗೆ ಮ್ಯಾಚ್ ಆಗೋ ಥರ ನಾವು ಮಾಡಿಸಿರುವಂಥದ್ದು ಇದು. ಆಮೇಲೆ ಫಿಫ್ತ್ ಒನ್ ಬಂದ್ಬಿಟ್ಟು ನಮಗೆ ರೀಡಿಂಗ್ ಲೈಟ್ ಥರ, ಅಂದರೆ ಕೆಳಗೆ ಏನಿದೆಯಲ್ಲ ಸೊ ಈ ಕಡೆ ಕಾಣ್ತಾ ಇದೆಯಲ್ಲ ನಮಗೆ. ಸೊ ಇದು ಕೂಡ ಎಕ್ಸ್ಟ್ರಾ. ಇದನ್ನು ಬಂದ್ಬಿಟ್ಟು ಪ್ಲೈವುಡ್ ಟೈಪಲ್ಲಿ ಈ ಸೈಡಿಗಿದೆ, ಆ ಕಡೆನೂ ಇದೆ, ರೈಟ್ ಲೆಫ್ಟ್ ಎರಡು ಕೂಡ ಹಾಕ್ಸ್ಕೊಂಡಿದ್ದೀವಿ ಅದನ್ನು. ಆಮೇಲೆ ಎಷ್ಟಾಯಿತು ಸಿಕ್ಸ್ತ್ ಒನ್ ಬಂದ್ಬಿಟ್ಟು ನಮಗೆ ಲಗೇಜ್ ರ್ಯಾಕ್ ಏನಿದೆಯಲ್ಲ ಈ ಕಡೆ ಇದು ಪಾಪುದಾಗಿರ್ಬೋದು, ಆಮೇಲೆ ಇದು ಟಾಮ್ ಆ್ಯಂಡ್ ಜೆರಿದು. ಸೊ ಇದು ನಾವು ಎಕ್ಸ್ಟ್ರಾ ಹೌದು ಏನಪ್ಪ ಆ ಬಾಲೆನಾಗೆ ಇಲ್ಲ ಅದೇ. ಈಗ ನಮಗೆ ಇದೆಲ್ಲ ಬಂದ್ಬಿಟ್ಟು ಬ್ಯಾಟ್ರಿ ಲೈಟ್. ಇನ್ಮೇಲಿಂದ ನಿಮಗೆ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಇನ್ವರ್ಟರ್ ಅಂತ ಹೇಳಿದ್ರೆ ಡ್ಯಾನ್ಸಿಂಗ್. ಸೊ ತುಂಬ ನೈಟ್ ಎಲ್ಲ ಜರ್ನಿ ಮಾಡ್ತಿದ್ದಾಗ ಕೆಲ ಯೂತ್ಸ್ ಎಲ್ಲ ಬಂದಾಗ ಮ್ಯೂಸಿಕ್ ಎಲ್ಲ ಆನ್ ಮಾಡಿದಾಗ ಯಾವ ಥರ ಬೇಸ್ ಇರಬೇಕು, ಸೊ ಆ ಬೇಸಿಗೆ ತಕ್ಕಂತೆ ನಾವು ಲೈಟಿಂಗ್ ಕೂಡ ಕೊಟ್ಟಿರುವಂಥದ್ದು. ಬನ್ನಿ ನಿಮಗೆ ಅದನ್ನು ಕೂಡ ತೋರಿಸಿ. ಸೊ ಅದಕ್ಕಿಂತ ಮುಂಚೆ ನಾವು ಇನ್ವರ್ಟರ್ ಆನ್ ಮಾಡಬೇಕು ಅದಕ್ಕೆ. ಎಸ್ ಗಾಡಿಯಲ್ಲಿ ಇವಾಗ ಅಷ್ಟೇ ಇನ್ವರ್ಟರ್ ಆನ್ ಮಾಡಿದೆ. ಸೊ ಇನ್ವರ್ಟರ್ ಆನ್ ಮಾಡಿದ್ಮೇಲೆ ಫಸ್ಟ್ ಬರುವಂಥದ್ದು ನಮಗೆ ಈ ಬಟನ್ಸ್ ಡ್ಯಾನ್ಸಿಂಗ್ ಲೈಟ್. ಇದಕ್ಕೆ ನೋಡ್ತಾ ಇದ್ದೀರಲ್ಲ. ಸೊ ಇದರಲ್ಲಿ ನಮಗೆ ಡ್ಯಾನ್ಸಿಂಗ್ ಬಾಲ್ ಕೂಡ ಬರುತ್ತೆ, ಲೇಸರ್ ಕೂಡ ಇದೆ ಅವೈಲೇಬಲ್ ಆಗಿ. ಸೊ ಎರಡು ಒಟ್ಟೊಟ್ಟಿಗೆ ಬರುತ್ತೆ ಅದು. ನೆಕ್ಸ್ಟ್ ಒಂದು ನಮಗೆ ಬರುವಂಥದ್ದು ಹೇಳಿದ್ರೆ ರೀಡಿಂಗ್ ಲೈಟ್ಸ್ ಮೇಲ್ಗಡೆನೆ. ಇದೆಲ್ಲ ಎಕ್ಸ್ಟ್ರಾ ಲೈಟಿಂಗ್ ಲೈಟ್ಸ್, ಅಂದರೆ ಮನೆ ಕೂಡ ಡೆಕೋರೇಷನ್ ಹಾಕ್ತಾರೆ ಗಾರ್ಡನಿಗೆ. ಸೊ ಇನ್ನರ್ ಕೂಡ ಹಾಕ್ತಾರೆ. ಇದನ್ನು ನಾವು ಎಕ್ಸ್ಟ್ರಾ ಗಾಡಿಗೆ ಹಾಕ್ಸಿರುವಂಥದ್ದು. ಸೊ ಡೀಟೇಲ್ ಹಾಕ್ಸೋರೆಲ್ಲ ಹೆಚ್ಚಾಗಿ ಹಾಕಿಸಿರ್ತಾರೆ ಅದನ್ನು. ಸೊ ಮೇಲೆಲ್ಲ ಥರ್ಡ್ ಒನ್ ಬಂದ್ಬಿಟ್ರೆ ನಮಗೆ ವೈಟ್ ಲೈಟ್ ಬರುತ್ತೆ ಇದರಲ್ಲಿ. ಇಲ್ಲೇನಿದೆಯಲ್ಲ ಇದೆಲ್ಲ ಬಂದ್ ಮಾಡಿದಾಗ ಖಾಲಿ ವೈಟ್ ಲೈಟಲ್ಲಿ ಕೂಡ ನಾವು ಇಡ್ಬೋದು. ಸೊ ನೆಕ್ಸ್ಟ್ ಲೇಸರ್ಸ್ ನೋಡ್ತಿರ್ಬೋದು ನೀವು ಅಲ್ಲಿ ಲಾಸ್ಟಲ್ಲಿ AC ವೆಂಟ್ ಕಡೆ ಏನಿದೆಯಲ್ಲ ಅದರಿಂದ ನಮಗೆ ಬರುವಂಥದ್ದು ಹೇಳಿದ್ರೆ ಲೇಸರ್ಸ್ಗಳು. ಅದರಲ್ಲಿ ನಮಗೆ ಡಿಫ್ರೆಂಟ್ ಆಗಿ ಬೇರೆ ಬೇರೆ ಲೈನ್ಸ್ ಥರದಲ್ಲಿ ಲೇಸರ್ಸ್ ಬರ್ತನೇ ಇರುತ್ತೆ. ಆಮೇಲೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಹೇಳಿದ್ರೆ ಇದೆರಡು ಕೂಡ ಫ್ಯಾನ್ ಇದೆ. ಫ್ಯಾನ್ ಹಾಕುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಇದು ಬ್ಯಾಕ್ ಫ್ಯಾನ್, ಇದು ಫ್ರಂಟ್ ಫ್ಯಾನ್ ನನಗೆ. ಸೊ ಮೇನ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಮಗೆ ಇರುವಂಥದ್ದು ಹೇಳಿದ್ರೆ ಟಿವಿ. ಸೊ ಟಿವಿ ಅಂತ ಹೇಳಿದ್ರೆ ಇನ್ವರ್ಟರ್ ಆನ್ ಮಾಡಿದ್ರೆ ಮಾತ್ರ ನಮಗೆ ಟಿವಿ ಆನ್ ಆಗುವಂಥದ್ದು. ಸೊ ಅದಕ್ಕಿಂತ ಮುಂಚೆ ನಿಮಗೆ ನಾನು ಇನ್ನೊಂದು ಹೇಳೋದು ಮರ್ತಿದ್ದೆ. ಸೊ ಗಾಡಿಯಲ್ಲಿ ಸ್ಮೋಕರ್ ನೋಡಿ ಇಲ್ಲ ಬಾಬಾ, ಇದು ಗಾಡಿ ಉಂಟೆ.
ಟಿ ವಿ ಆನ್ ಮಾಡೋಕೆ ಕೂಡ ನಮಗೆ ಮೈನ್ ಆಗಿ ಇನ್ವರ್ಟರ್ ಆನ್ ಮಾಡಬೇಕು. ಸೊ ನೆಕ್ಸ್ಟ್ ಬಟನ್ ಸ್ವಿಚ್ ಆನ್ ಮಾಡಿದರೆ ಆಂಡ್ರಾಯ್ಡ್ ಟಿ ವಿ ಆನ್ ಆಗುತ್ತೆ. ಸೊ ಇದರಲ್ಲಿ ನಮಗೆ ವೈಫೈ ಕನೆಕ್ಷನ್ ಸೊ ಫೆಸಿಲಿಟೀಸ್ ಇರುವಂಥದ್ದು. ಸೊ ಮ್ಯಾಚ್ ನೋಡ್ತಿರ್ಬೋದಾಗಿರ್ಬೋದು, IPL ನೋಡ್ತಿರ್ಬೋದಾಗಿರ್ಬೋದು. ಸೊ ವೈಫೈ ಕನೆಕ್ಟ್ ಮಾಡಿದರೆ ಡಿಸ್ಮೆ ಹಾಟ್ಸ್ಟಾರ್ ಇತ್ತಲ್ಲ, ಈಗ ಇದು ಜಿಯೋ ಹಾಟ್ಸ್ಟಾರ್ ಆಗಿದೆ. ಸೊ ಅದರಲ್ಲಿ ಕೂಡ ಪ್ಲೇ ಆಗುತ್ತೆ, ನಮಗೆ ಯೂಟ್ಯೂಬ್ ಕೂಡ ಪ್ಲೇ ಆಗುವಂಥದ್ದು. ಸೊ ನಿಮಗೆ ಇಟ್ಟು ತೋರಿಸ್ತೇನೆ ನಾನು ಯಾವ ಥರ ಇದೆ ಅಂತೇಳಿ ಕಾಣಿಸ್ತದೆ ಅಂತೇಳಿ. ಮಾಡೋದ ಓಕೆ ನೋಡಿ, ಇದು ನಮಗೆ ಬೇಸ್ ಆಗಿರುವಂಥದ್ದು. ಸೊ ಯಾವ ಥರ ಕಾಣ್ತದೆ ನಮಗೆ ಇದರಲ್ಲಿ. ನೆಕ್ಸ್ಟ್ ಹೋಗಿ ಅಂದರೆ ವೈಫೈ ಕನೆಕ್ಷನ್ ಏನಿದೆಯಲ್ಲ ಹಾಟ್ಸ್ಪಾಟ್ ಇದು, ಸೊ ಅಲ್ಲಿ ನಮಗೆ ಇದು ಕನೆಕ್ಟ್ ಮಾಡುವಂಥದ್ದು. ಬನ್ನಿ ಅದನ್ನ ಕನೆಕ್ಟ್ ಮಾಡೋಣ. ಓ ಬಾಬಾ, ಈಗ ಓಪನ್ ನೆಟ್ವರ್ಕ್ ಅಂತ ಇದೆ. ಓಕೆ, ವೈಫೈ ಕನೆಕ್ಟೆಡ್ ಆಗಿದೆ. ಟ್ರೈ ಆಗಿ ಕೊಡೋಣ. ನೋಡಿ, ಸೊ ಅದರದ್ದು ಲೇಸರ್ ಇಲ್ಲಿ ತನಕ ಪ್ಲೇ ಆಗ್ತಾನೆ ಇದೆ. ಸೊ ಅನ್ಫಾರ್ಚುನೇಟ್ಲಿ ನಿಮಗೆ ನಾನು ಸಾಂಗ್ ಮ್ಯೂಸಿಕ್ ಆನ್ ಮಾಡೋಕ್ಕೆ ಬರಲ್ಲ. ಸೊ ಗೊತ್ತಿರ್ಬೋದು ಯಾಕೆ ಅಂತೇಳಿ. ಸೊ ಕ್ಲಾರಿಟಿ ಈ ಥರ ಇದೆ. ಸೊ ಇದರಲ್ಲಿ ನಾವು ಯಾವ ಥರ ಕ್ಲಾರಿಟಿ ಬೇಕು ಆ ಥರ ಕೂಡ ಇಟ್ಕೊಳ್ಬೋದು. ನಿಮ್ಗೆ ಯಾವ ಥರ FPS ಎಲ್ಲ ಸಪೋರ್ಟ್ ಆಗ್ತದೆ ಆ ಸಪೋರ್ಟಲ್ಲಿ ನಿಮಗೆ ನೀವು ಪ್ಲೇ ಮಾಡ್ಕೊಳ್ಬೋದು. ಒಂದು ಕೆಲವೊಂದೆಲ್ಲ ಲಾಂಗ್ ಜರ್ನಿ ಹೋಗ್ಬೇಕಾದ್ರೆ, ಎಕ್ಸಾಂಪಲ್ ಮಂಗಳೂರಿಂದ ನಾವು ತಿರುಪತಿ ಇಲ್ಲ ಅಂತ ಹೇಳಿದ್ರೆ ಮಂತ್ರಾಲಯ ಈ ಥರ ಜರ್ನಿ ಮಾಡಬೇಕಾದಾಗ, ಒಂದು ಡೇ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಇದು ಟಯರ್ಡ್ ಆದಾಗ ಸೊ ಒಂದು ಮೂವಿ ಚೆನ್ನಾಗಿರೋ ಮೂವಿ ಹಾಕ್ಕೊಂಡು ಪ್ಲೇ ಮಾಡ್ಕೊಂಡು ಹೋಗ್ಬೋದು. ಸೊ ಅದಕ್ಕೆ ಬೆಸ್ಟಾಗಿ ಸೊ ಈ ಥರದೊಂದು ಟಿವಿನೋ ಇಲ್ಲ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಇದ್ದಾಗ ಜರ್ನಿ ಅಷ್ಟೊಂದು ನಿಮಗೆ ಲಾಂಗ್ ಅನಿಸಲ್ಲ. ಸೊ ಆ ಟೈಪಲ್ಲಿ ಇದೊಂದು ಕಾಂಬಿನೇಷನ್ ನಮಗೆ. ಇನ್ನೊಂದು ಗಾಡಿ ಮೈನ್ ಆಗಿ ನಾವು ಇಟ್ಟಿರೋ ಅಂತ ಹೇಳಿದ್ರೆ ಡಿಪ್ಲಿ, ಯಾಕಂದರೆ ಇಷ್ಟೆಲ್ಲ ಮಾಡ್ತಿದ್ಮೇಲೆ ನಮಗೆ ನೀನು ಇಟ್ಕೊಳ್ಳೇಬೇಕು. ಬನ್ನಿ ಯಾವ ಥರ ಒಂದು ಸರ್ತಿ ವಾಲ್ಯೂಮ್ ಇದೆ ಅಂತೇಳಿ ಅದನ್ನು ಕಡೆ ನಿಮಗೆ ನಾನು ತೋರಿಸ್ತೇನೆ. ಬಾಬಾ ಆಯ್ತು ಬಾಬಾ ಒಂಚೂರು ಕ್ಲಾರಿಟಿಯಲ್ಲಿ ಯಾವುದಾದ್ರೆ ಕಮ್ಮಿ ಇದ್ರೆ ಅದನ್ನು ಕೂಡ ಹೇಳಿ, ಯಾವ ಥರ ಇದೆ ಕ್ಲಾರಿಟಿ ಅಂತ ಹೇಳಿ. ಸೊ ಇದು ಬೆಸ್ಟ್ ಇತ್ತು ವರ್ತ್ ಇತ್ತು ಅಂತೇಳಿ. ಈ ಟಿವಿಗೆ ನಾವು ಪೇ ಮಾಡಿರೋಂಥ 6000 ಹತ್ತತ್ರದಲ್ಲಿ ಟಿವಿಗೆ ಇದು ಎಕ್ಸ್ಟ್ರಾ ಆಗಿ. ಏಸ್ ಕೂಡ ಇರ್ಬೋದು ನಿಮಗೆ, ಬೇರೆ ಬೇರೆ ಇರುತ್ತೆ. ಸೊ ಈ ಥರದ್ದು ಅಂತ ಹೇಳಿದ್ರೆ ಕ್ವಾಲಿಟಿ. ಸೊ ಇದೇ ರಿಮೋಟಲ್ಲಿ ನಿಮಗೆ ಏನು ಬೇಕಾದ್ರೂ ಕೂಡ ಸೊ ಆಂಡ್ರಾಯ್ಡಲ್ಲಿ ನಾವು ಯಾವ ಥರ ಯೂಸ್ ಮಾಡ್ತೀವಲ್ಲ ಸೇಮ್ ಟು ಸೇಮ್ ಅದೇ ಟೈಪಲ್ಲಿ ಯೂಸ್ ಮಾಡುವಂಥದ್ದು. ಸೊ ಬಾಲ್ ಲೈಟ್ ರನ್ನಿಂಗಲ್ಲಿ ಸಿಗ್ತಾ ಇರ್ತದೆ. ಸೊ ಇನ್ನೊಂದಿರ್ಬೋದು ತಲೆಗೆ ತಾಗುತ್ತೆ ಅಂತೇಳಿ, ತಲೆಗೆ ತಾಗಲ್ಲ ಗುರು, ಈಸಿಯಾಗಿ ಪಾಸ್ ಆಗ್ತೇವೆ ನಾವು. ಸೊ ಯಾಕಂತೇಳಿ ಇಷ್ಟು ಬಂದಾಗ ನಮಗೆ ತಲೆಗೆ ಆಲ್ರೆಡಿ ಹೋಗುತ್ತೆ, ಬಕ್ಕೊಂಡು ಹೋಗ್ಬೇಕಂತೇಳಿ. ಸೊ 6 ಪಾಯಿಂಟ್ ಇದ್ದವ್ರಿಗೆ ಓಕೆ. ಸೊ ನಾನಿರೋ ಅಂತ ಹೇಳಿದ್ರೆ 5.9 ತನಕ ಇದ್ದೀನಿ, 6ಗೆ 1 ಇಂಚ್ ಕಮ್ಮಿ. ಸೊ ಅದು ಕೂಡ ಓಕೆ ಅನಿಸ್ತದೆ ಹೈಟ್. ಸೊ ಯಾಕಂದರೆ ಅಲ್ಲಿ ಅದನ್ನೆಲ್ಲ ಜಡ್ಜ್ಮೆಂಟ್ ಮಾಡ್ಕೊಂಡೇ ಮಾಡ್ತಿರುವಂಥದ್ದು. ಸೊ ಇದಾಗಿತ್ತು ನಮ್ದೊಂದು ಚಿಕ್ಕದಾಗಿ ಗಾಡಿದು ಮಾಹಿತಿ. ಸೊ ರಾತ್ರಿ ನಿಮ್ಗೆ ಯಾವ ಥರ ಕಾಣ್ತದೆ ಸೊ ಇವಾಗ ನೋಡಿದಾಗ ಗೊತ್ತಾಗ್ತದೆ. ಸೊ ಆ ಥರ ರಾತ್ರಿ ಹಾಕ್ತೀನಿ, ನೋಡೋಣ ರಾತ್ರಿ ಕೂಡ ಒಂದು ಸತಿ ನಿಮಗೆ ಮಾಡಿ. ಸೊ ಯಾವ ಥರ ಕಾಣ್ತದೆ ಡೇ ಟೈಮಲ್ಲಿ ಈ ಥರ. ಸೊ ನೈಟಲ್ಲಿ ಎಕ್ಸಾಂಪಲ್ ಆಗಿರುತ್ತೆ ನಿಮಗೆ. ನೆಕ್ಸ್ಟ್ ಅವಾಗ ತೋರಿಸ್ದಾಗಿದೆ ಸ್ಮೋಕರ್. ಸೊ ಅಲ್ಲೇ ನಿಮ್ಮ ಬ್ಯಾಕ್ ಸೈಡ್ ಅಂದರೆ ಲಾಸ್ಟ್ ಸೈಡಲ್ಲಿ ಏನು ಕುತ್ಕೊತಾರಲ್ಲ ಅಲ್ಲೇ ಸ್ಮೋಕರ್ ಇದೆ. ಸೊ ಸ್ಮೋಕರಿಗೆ ರಿಮೋಟ್ ಕಂಟ್ರೋಲ್ ಕೂಡ ನನ್ನ ಹತ್ರನೇ ಇರುತ್ತೆ. ಸೊ ನನಗೆ ಅದು ಯಾವ ಟೈಮಲ್ಲಿ ಬೇಕು, ಸೊ ಯಾವ ಥರ ಮ್ಯೂಸಿಕ್ ಬರ್ತದೆ, ಆ ಮ್ಯೂಸಿಕ್ ಬೇಸ್ ಆಗಿದೆ ಅದ್ರ ಮೇಲೆ ನಾನು ಅಪ್ಲೈ ಮಾಡ್ತಾ ಇರ್ತೇನೆ. ಯಾಕಂದರೆ
ಸುಮ್ಮನೆ ಸ್ಮೋಕ್ ಹಾಕೋದ್ರಿಂದ ಇರಿಟೇಟ್ ಆಗುತ್ತೆ ಕೆಲವೊಬ್ಬರಿಗೆಲ್ಲ. ಸೊ ಯಾವಾಗ ಜಾಲಿ ಟೈಮಲ್ಲಿ ಇರ್ತಾರಲ್ಲ, ಯಾವಾಗ ಬೇಸ್ ಜಾಸ್ತಿ ಇರುತ್ತೆ. ಸೊ ಎಕ್ಸಾಂಪಲ್ ನೋಡ್ತಾರೋ ನೀವು ಬೇಸ್ ಟೈಮಲ್ಲಿ ಜಾಸ್ತಿ ಎಕ್ಸೈಟ್ಮೆಂಟ್ ಇರುತ್ತೆ ಅವರಿಗೆ. ಸೊ ಎನರ್ಜಿ ಜಾಸ್ತಿ ಆಗಿರುತ್ತಾಗ, ಸೊ ಆ ಟೈಪಲ್ಲಿ ಬೇಸ್ ಬಂದಾಗ ನಾವೇನು ಮಾಡ್ತೀವಿ ಅಂತೇಳಿ ಸ್ಮೋಕ್ನ ಅಪ್ಲೈ ಮಾಡ್ತೀವಿ, ಜಾಸ್ತಿ ಆಗಿ ಕೊಡ್ತಾ ಇರ್ತೀವಿ. ಸೊ ಅವ್ರಿಗೆ ಇನ್ನೂ ಕೂಡ ಜಾಸ್ತಿ ಎಂಟರ್ಟೈನ್ಮೆಂಟ್ ಬಂದು ಖುಷಿ ಎಕ್ಸೈಟ್ಮೆಂಟಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸೊ ಡ್ಯಾನ್ಸಿಂಗ್ ಅಂತ ಹೇಳಿದ್ರೆ ಬೆಸ್ಟ್. ಸೊ ಇದಾಗಿತ್ತು ನಮ್ಮದೊಂದು ಗಾಡಿದು ಚಿಕ್ಕ ಮಾಹಿತಿ. ಸೊ ಸ್ಮೋಕ್ ಡೀಟೇಲಿಂಗ್ ಇದೆ, ಇಲ್ಲಾಂತೇಳಿದ್ರೆ ಹಾಕಿ ತೋರಿಸ್ತಿದ್ದೆ ನಾನು ನಿಮಗೆ. ಸೊ ಅದನ್ನು ಕೂಡ ತೋರಿಸ್ತಿದ್ದೆ. ನಾವೀಗ ಅವಾಗಲೇ ಹೇಳಿದಾಗಿದೆ ಸ್ಮೋಕ್ ಅಪ್ಲೈ ಆಗಿದೆ. ಸ್ಮೋಕಲ್ಲಿ ಈ ಥರ ಎಷ್ಟು ಸ್ಮೋಕ್ ಕೊಡ್ತೀವೋ ಅಷ್ಟು ಜಾಸ್ತಿ ಇರುತ್ತೆ ನೋಡಿ. ಈ ಥರ ಬಿದ್ದಾಗ ಬೇಸ್ ಲೈಟಿಗೆ ಈ ಲೈಟು ತುಂಬ ಜಾಸ್ತಿಯಾಗಿ ಡ್ಯಾನ್ಸ್ ಮಾಡುತ್ತೆ. ಸೊ ಇದು ಒಂದು ಲೈಟ್ ಯಾವ ಥರ ಬೆಳ್ತಾ ಇದೆ, ಲೇಸರ್ ಯಾವ ಥರ ಕಾಣ್ತಾ ಇದೆ. ಸೊ ನೈಟ್ ಟೈಮಲ್ಲಿ ಇದಕ್ಕಿಂತ ಜಾಸ್ತಿ ಇರುತ್ತೆ ಗುರು. ಸೊ ಡೇ ಟೈಮಲ್ಲಿ ಇಷ್ಟಿದೆ, ಸೊ ನೈಟಲ್ಲಿ ಇನ್ನೂ ಹೆವಿ ಇದೆ ಇದು. ಸೊ ನೋಡಿದ್ರಲ್ಲ, ಸೊ ಇಲ್ಲಿ ತನಕ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಸೊ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಇನ್ನೂ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ. ಬ್ಯಾಕ್ ಟು ನ್ಯೂ ವಿಡಿಯೋ ಆಸ್ ಸೂನ್ ಆಸ್ ಪಾಸಿಬಲ್. ಥ್ಯಾಂಕ್ ಯು.